ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 118ರ ಮೇರೆಗೆ 2020 ಸಾಲಿನ ಬೆಂಗಳೂರು ಅರಮನೆ ಭೂಬಳಕೆ ಮತ್ತು ನಿಯಂತ್ರಣ ವಿಧೇಯಕವನ್ನು ದಿನಾಂಕ 10/3/2025ರಂದು ಯಾವುದೇ ತಿದ್ದುಪಡಿ ಇಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸುತ್ತಾರೆ. ನಾನು ಎಲ್ಲ ಸದಸ್ಯರಿಗೆ ಶಾಂತಿಯಿಂದ ಇರಬೇಕು. ಪ್ರತಿಪಕ್ಷ ನಾಯಕರು ಸನ್ಮಾನ್ಯ ಅಧ್ಯಕ್ಷ ಒಂದೇ ನಿಮಿಷ ಅಲ್ಲ, ನಿನ್ನೆ ಮಧ್ಯಾಹ್ನದಿಂದ ಆಗಿದೆ. ನಿನ್ನೆ ಮಧ್ಯಾಹ್ನದಿಂದ ಡೆಡ್ ಲಾಕ್ ಆಗಿದೆ. ಇದರಲ್ಲಿ ಬಹಳಷ್ಟು ಚರ್ಚೆಗಳಿದೆ, ತಮಗೂ ವಿಚಾರ ಗೊತ್ತಿದೆ. ಯಾವುದೋ ಒಂದು ರೀತಿಯಿಂದ ಅದಕ್ಕೆ ಅಂತಿಮ ಒಂದು ಅಂತಿಮ ರೂಪ ಕೊಟ್ಟು ಮತ್ತೆ ಎಲ್ಲ ಭಾಗವಹಿಸುವ ರೀತಿಯಲ್ಲಿ ಮಾಡುವಂಥದ್ದು ಅತ್ಯಗತ್ಯ. ಅದು ಸರ್ಕಾರ ಕೂಡ ಹೇಳ್ತೇನೆ, ನಾನು ನಿಮ್ಗೆ ಕೂಡ ಅದನ್ನು ಇಬ್ಬರಿಗೂ ಕೂಡ ರಿಕ್ವೆಸ್ಟ್ ಮಾಡುವಂಥದ್ದು. ಯಾಕೆ ನಮಗೆ ಸದಾ ಮುಂದೆ ನಡೆಸ್ಕೊಂಡು ಹೋಗುವಂತ ವ್ಯವಸ್ಥೆ ತಾವೆಲ್ಲ ಇಒ ಮತ್ತು ತಹಸೀಲ್ದಾರ್ ಸಂಬಳ ಕಟ್ ಮಾಡಿ 40,000 25,000. ಯಾಕೆಂದ್ರೆ ತಹಸೀಲ್ದಾರ್ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಇಒ ಮೇಲೆ ನಂಬಿಕೆ ಇಲ್ಲ. ಇವ್ರಿಗೆ ಕೂಡ 25,000, ಅವ್ರಿಗೆ 40,000 ರೂಪಾಯಿನ ಅವ್ರ ಸಂಬಳದಿಂದ ಕಟ್ ಮಾಡಿ ಅವ್ರಿಗೆ ಇದಕ್ಕೆ ಎಕ್ಸ್ಟ್ರಾ ನೀವು ಸಮಿತಿ ಕೊಟ್ಟರೆ ತೆರಿಗೆ ಹಣ ಕೊಟ್ಟೋದಕ್ಕೆ ನಾಚಿಕೆ ಆಗಲ್ಲ ಸರ್ಕಾರಕ್ಕೆ? ಅದನ್ನು ನೋಡಿ ನೀವು ನಿನ್ನೆಲ್ಲ ಕೂತ್ಕೊಂಡು ಮಾತಾಡಿದಿರಿ. ಸಮಿತಿ ಮಾಡೋದಕ್ಕೆ ಯಾರು ವಿರೋಧ ಅಲ್ಲ. ಅಧ್ಯಕ್ಷ ಮೇಲೆ ಇನ್ನೊಂದು ಸಮಿತಿ, ಶಾಸಕರ ಮೇಲೆ ಇನ್ನೊಂದು ಸಮಿತಿ. ನಿನ್ನೆ ನೀವೆಲ್ಲ ಕೂತ್ಕೊಂಡು ಮಾತಾಡಿದಿರಲ್ಲ. ಅಧ್ಯಕ್ಷರೇ, ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ. ನಿಮ್ಮ ಈ ಸಮಸ್ಯೆ ಸರ್ಕಾರಕ್ಕೆ ಸದನ ನಡಿಬೇಕು ಅನ್ನೋರು ನಾವು. ಸದನ ನಡಿಬೇಕು. ಸದನದ ಮುಖಾಂತರ ಸಾರ್ವಜನಿಕರ ವಿಚಾರಗಳು ಹೊರಗಡೆ ಬರಬೇಕು ಅನ್ನೋದು ನಮ್ಮ ವಿಚಾರ. ಇವತ್ತು ಸರ್ಕಾರ ಕಷ್ಟದಲ್ಲಿದೆ. ಹಣ ಹೊಂದಕ್ಕಾಗ್ತಾ ಇಲ್ಲ ಸರ್ಕಾರದಲ್ಲಿ. ಹಾಗಾಗಿ 9 ವಿವಿಗಳನ್ನ ಮುಚ್ಚುತ್ತಾ ಇದ್ದಾರೆ. ಇಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಹಣ ಇಲ್ಲ. ಅವ್ರಿಗೆ ಹಾಲಿನ ಸಬ್ಸಿಡಿ ಕೊಡಕ್ಕಾಗ್ತಾ ಇಲ್ಲ. ಅತಿಥಿ ಉಪನ್ಯಾಸಕರಿಗೆ 6 ತಿಂಗಳಿಂದ ಕೊಡ್ತಾ ಇಲ್ಲ. ಈಗ ಸಂದರ್ಭದಲ್ಲಿ ಸರಿ ಇಲ್ಲ. ಅದನ್ನ ದಯವಿಟ್ಟು 1 ಗಂಟೆ 45 ನಿಮಿಷಕ್ಕೆ ಮುಂದೂಡಲಾಗಿದೆ.